ಸ್ನೇಹಿತರೆ ನಮಸ್ಕಾರ, ನಾನು ಹೇಮಂತ್ ಸಂಪಾಜೆ. ಕೊಡಗಿನ ದುಬಾರೆ ಅಂದರೆ ನಮಗೆಲ್ರಿಗೂ ಗೊತ್ತು, ಪ್ರವಾಸಿ ತಾಣ. ನಾವೆಲ್ಲರೂ ಕೂಡ ರಜೆಯ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ತೇವೆ, ಆನೆಗಳ ಜೊತೆ ಮೋಜು ಮಸ್ತಿಯನ್ನು ಮಾಡ್ತೀವಿ. ಅವುಗಳಿಗೆ ಸ್ನಾನ ಮಾಡಿಸೋದು, ಅವುಗಳಿಗೆ ಫುಡ್ ಕೊಡೋದು ಇದನ್ನು ಕೂಡ ನಡೀತಾ ಇರುತ್ತೆ. ಸಾಮಾನ್ಯವಾಗಿ ಇದು ತುಂಬ ಕಾಮನ್, ಕೊಡಗಿನ ದುಬಾರೆಯಲ್ಲಿ ತುಂಬಾ ಕಾಮನ್ ಆಗಿ ನಡೀತಾ ಇರುವಂಥ ವಿಚಾರ. ಲಾಸ್ಟು ಎಲ್ಲ ಭೇಟಿ ಕೊಟ್ಟಾಗ ಜನಗಳೆಲ್ಲ ಹೇಳ್ತಾಯಿದ್ರು, ರಜೆಯ ಸಂದರ್ಭದಲ್ಲಿ ನಾವು ಎಲ್ಲಿ ಭೇಟಿ ಕೊಡಬೇಕು ಅಂತ ಹೇಳುವಾಗ ದುಬಾರೆಗೆ ಭೇಟಿ ಕೊಡಬೇಕು ಅಂತ ತುಂಬ ಜನ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅವ್ರ ಪ್ರಕಾರನೇ ಬರ್ತಾರೆ. ನಿನ್ನೆ ಅಲ್ಲೊಂದು ದುರಂತ ನಡೆದು ಹೋಗುತ್ತೆ. ನಿಮಗೆಲ್ರಿಗೂ ಕೂಡ ಗೊತ್ತು, ಕಂಚನ್ ಮತ್ತು ಮಾರ್ಥಾಂಡ ಆನೆಗಳ ನಡುವಿನ ಒಂದು ಕಾಳಗದಿಂದ ಒಬ್ಬ ಮಹಿಳೆ ಮೃತಪಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಅದೃಷ್ಟವಶಾತ್ ಆಕೆ ಗಂಡ ಮತ್ತು ಮಗು ಬದುಕಿದ್ದೇ ಒಂದು ಪವಾಡ ಅಂತ ಹೇಳ್ಬೋದು. ಆ ವಿಡಿಯೋ ನೋಡ್ತಾ ಇದ್ದರೆ ಮೈ ಜುಮ್ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಿಗಾದರೂ ಕೂಡ ತುಂಬ ನೋವಾಗುತ್ತೆ. ಯಾಕಂತಂದರೆ ಪ್ರಾಣಿಗಳ ನಡುವಿನ, ಮೂಕ ಪ್ರಾಣಿಗಳ ನಡುವಿನ ಮನಸ್ಸು ಹೇಗಿರುತ್ತೆ ಅನ್ನೋದನ್ನು ನಾವು ಯಾರೂ ಕೂಡ ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲೂ ಬೇಕಾದರೆ ಆನೆಗಳು ಅಥವಾ ಯಾವುದೇ ಪ್ರಾಣಿಗಳಾದರೂ ಕೂಡ ದಾಳಿಯನ್ನು ಮಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೋದು. ಎಲ್ಲೋ ಒಂದು ಕಡೆ ನಂಗನ್ನಿಸುತ್ತೆ, ದುಬಾರೆಯಲ್ಲಿ ಯಾವುದಕ್ಕೂ ಒಂದು ಫ್ರೀಡಮ್ ಅಂತ ಕೊಟ್ಬಿಟ್ಟಿದ್ರು, ತುಂಬಾ ಫ್ರೀಡಮ್ ಜಾಸ್ತಿ ಆಯಿತು ಅಂತ ನನಗೆ ಅನಿಸುತ್ತೆ. ಕೆಲವು ಸಲ ಆನೆಗಳು ದೂರದಿಂದ ನಿಂತುಕೊಂಡು ಅವುಗಳು ನೀರನ್ನು ಶೇಖರಿಸಿಟ್ಕೊಂಡು ಅದನ್ನು ಫ್ಲೋ ಮಾಡುವಂಥದ್ದು, ಜನಗಳ ಮೇಲೆ ಚಿಮ್ಮಿಸುವಂಥದ್ದು, ಅದು ಓಕೆ, ಅದು ಒಂದು ಲೆವೆಲಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಆದರೆ ಇನ್ನೂ ಕೆಲವರು ಅತಿಯಾಗಿ ಅಲ್ಲಿ ಆನೆಗಳಿಗೆ ಸ್ವಲ್ಪ, ನಾವು ಹೋಗಿ ಈ ಕಾವಾಡಿಗರು ಅಂತ ಏನಲ್ಲಿ ಇರ್ತಾರೆ, ಅವರಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಆನೆಗಳಿಗೆ ಫುಡ್ ಕೊಡಲಿಕ್ಕೆ ಬಿಡ್ತಾರೆ. ಆನೆಗಳಿಗೆ ಫುಡ್ ಕೊಟ್ಟಾಗ ಅವುಗಳು ಅದನ್ನು ಸ್ವೀಕರಿಸುತ್ತವೆ, ಜನಗಳ ಜೊತೆ ಒಡನಾಟ ಇರುತ್ತೆ, ಎಲ್ಲವೂ ಆಗುತ್ತೆ. ಇನ್ನೂ ಒಂದು ಹೆಜ್ಜೆ ಅಂದರೆ ಆನೆಗಳನ್ನು ಸ್ನಾನ ಮಾಡಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನಿಂತರೆ ಸಾಕು, ದುಡ್ಡು ಕೊಟ್ಟರೆ ಅವ್ರು ಏನು ಮಾಡ್ತಾರೆ ಅಂದರೆ ಆನೆಗಳನ್ನು ಸ್ನಾನ ಮಾಡಿಸ್ಲಿಕ್ಕೆ, ಅವುಗಳ ಜೊತೆಗೆ ಅವುಗಳಿಗೆ ನೀರು ಚಿಮುಕಿಸ್ಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಎಲ್ಲೋ ಒಂದು ಕಡೆಯಲ್ಲಿ ಅನ್ನಿಸ್ತಾ ಇತ್ತು ಇದನ್ನು ನಮಗೆ ನೋಡುವಾಗ, ಇದು ಒಂದಲ್ಲ ಒಂದು ದಿವಸ ಅಪಾಯನೇ. ಆನೆಗಳು ಯಾವ ಕ್ಷಣದಲ್ಲಿ ಹೇಗೆ ಬೇಕಾದ್ರೆ ವರ್ತಿಸ್ತವೆ ಅನ್ನೋದನ್ನು ನಾವು ಹಿಂದೆ ನೋಡಿದ್ದೇವೆ. ಯಾಕಂದರೆ ಮಾವುತರನ್ನೇ ಅವು ಬಿಡೋದಿಲ್ಲ. ಯಾವ ಸಂದರ್ಭದಲ್ಲಿ ಮಾವುತರು ಏನಾದರೂ ಸ್ವಲ್ಪ ಅವುಗಳ ಕೋಪ ಬಂತು ಅಂದರೆ ಎದ್ದಂಥ ಪ್ರಕರಣಗಳು ತುಂಬಾ ಇದ್ದಾವೆ. ಅದರಲ್ಲೂ ಕೇರಳದಲ್ಲಿ ಆದಂಥ ಪ್ರಕರಣಗಳು, ದೇವಸ್ಥಾನಗಳಲ್ಲಿ ಮೆರವಣಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಗ್ತಿದ್ದಂಥ ಪ್ರಕರಣಗಳನ್ನು ನಾವು ಗಮನಿಸಿದ್ದೇವೆ. ಅದರಿಂದ ನಾವು ಪಾಠವನ್ನು ಕೂಡ ಕಲ್ತಿದ್ದೇವೆ. ಆದರೆ ಆ ಪಾಠವನ್ನು ಕಲ್ತರೂ ಕೂಡ ಜನ ಇನ್ನೂ ಕೂಡ ಅದರ ಬಗ್ಗೆ ದೊಡ್ಡ ಚಿಂತನೆಯನ್ನು ಮಾಡಲಿಲ್ಲ. ಯಾಕೆ ಈ ಥರ ನಾವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಮಾಡಲಿಲ್ಲ. ಜನಗಳೇನು ಮಾಡ್ತಾರೆ, ಅವ್ರು ಬಿಡ್ತಾರೆ, ಇವ್ರು ಹೋಗ್ತಾರೆ, ಫೋಟೋ ತಗೊಳ್ತಾರೆ, ಅಷ್ಟೇ ಆದರೆ ಪರವಾಗಿಲ್ಲ. ಆದರೆ ಇಂತಹ ಅವಘಡಗಳು ಸಂಭವಿಸಿದಾಗ ಇಡೀ ಪ್ರವಾಸೋದ್ಯಮದ ಯಾರೆಲ್ಲ ಆ ಒಂದು ಆಡಳಿತವನ್ನು ವಹಿಸ್ಕೊಂಡಿರ್ತಾರೆ ಅವರೆಲ್ಲರಿಗೂ ಒಂದು ಕಪ್ಪು ಚುಕ್ಕೆ ಬಂದುಬಿಡುತ್ತೆ. ಕೊಡಗಿನಲ್ಲಿ ಈ ಥರ ಆಗಿದೆ. 2 ದಿವಸ ಈಗ ದುಬಾರೆ ಬಂದಾಗಿದೆ. ಕಂಜನ್ ಮತ್ತು ಮಾರ್ಥಾಂಡ ನಡುವಿನ ಈ ಒಂದು ಕಾಳಗದಲ್ಲಿ ಮಾರ್ಥಾಂಡ ಆನೆ ಗಂಭೀರವಾಗಿ ಗಾಯಗೊಳ್ಳುತ್ತೆ. ಅದು ಅಷ್ಟು ದೊಡ್ಡ ಆನೆನೇ ಬದುಕೋದಿಲ್ಲ. ಇನ್ನು ಮನುಷ್ಯನ ಪರಿಸ್ಥಿತಿ ಹೇಗಾಗ್ಬೇಡ, ಪಾಪ ಮಹಿಳೆ ಚೆನ್ನೈಯಿಂದ ಬಂದು ಪ್ರವಾಸಕ್ಕೆ ಅಂತೇಳಿ ಬಂದು ಇಲ್ಲಿ ಬಂದು ದುರಂತಕ್ಕೀಡಂಥ ಪರಿಸ್ಥಿತಿ ಎದುರಾಯಿತು. ಆಕೆಯ ಮನೆಯವರು ಮಾಡಿದಂಥ ಕೆಲಸ ಒಂದು ಆದರ್ಶವಾಗಿ ಹೋಯಿತು. ಯಾಕಂದರೆ ಆಕೆ ಪತಿ ಕಣ್ಣುಗಳನ್ನು ದಾನ ಮಾಡುವಂತಹ ಈ ಒಂದು ನಿರ್ಧಾರಕ್ಕೆ ಬರ್ತಾರೆ. ನಿಜಕ್ಕೂ ಅನಿಸುತ್ತೆ, ಇಂತಹ ದುರಂತಗಳು ಬಂದಾಗ ಮನುಷ್ಯ ಕಲಿಬೇಕಾದಂಥದ್ದು ಸಾಕಷ್ಟಿದೆ ಅಂತೇಳಿ. ದುಬಾರೆಯಲ್ಲಿ ಒಟ್ಟು 32 ಆನೆಗಳಿದ್ದಾವೆ, ಸಾಕಾನೆಗಳು. ಅಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ. ಈ ಕಾಡಿನಲ್ಲಿ ಸಿಕ್ಕಿದಂಥ ಆನೆಗಳನ್ನು ಪಳಗಿಸಲಿಕ್ಕೆ ಅಲ್ಲಿ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಅದನ್ನು ಪಳಗಿಸ್ತಾರೆ, ಅದನ್ನು ನಾರ್ಮಲ್ಗೆ ತಗೊಂಡು ಬರ್ತಾರೆ. ಆದರೆ ಎಷ್ಟೇ ಪಳಗಿಸಿದರೂ ಕೂಡ ಈ 32 ಆನೆಗಳಲ್ಲಿ 2 ಆನೆಗಳು, ಒಂದು ಕಂಜನ್, ಇನ್ನೊಂದು ಧನಂಜಯ ಅಂತ 2 ಆನೆಗಳಿದ್ದಾವೆ. ಸ್ವಲ್ಪ ಪುಂಡ ಪೋಖ್ರಿಗಳು, ಗಲಾಟೆ ಮಾಡೋದು, ಹೊಡೆದಾಡೋದು ಮಾಮೂಲಿಯಾಗಿ ಮಾಡ್ತಾ ಇರ್ತವೆ. ಆದರೂ ಕೂಡ ಇದು ಹೊಡೆದಾಟ ಮಾಡ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ನೀರಿನ ಹತ್ರ ತಗೊಂಡು ಬರುವಾಗ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಿತ್ತು. ಕಾವಾಡಿಗರು ಯಾರಾದರೂ ಅದನ್ನು ವಹಿಸ್ಕೊಳ್ಬೇಕಿತ್ತು. ಅವುಗಳ ಬಗ್ಗೆ ಒಂದು ಗಂಭೀರವಾದ ಗಮನವನ್ನು ಕೊಡಲಿಕ್ಕೆ ಅಲ್ಲಿ ಸಾಧ್ಯ ಆಗಲಿಲ್ಲ. ನಿರ್ಲಕ್ಷ್ಯತನದಿಂದ ಒಂದು ಮಹಿಳೆಯ ಜೀವ ಹೋಯಿತು ಅಂತೇಳಿ ಹೇಳ್ಬೋದು. ಯಾಕೆಂದರೆ ಅಂಥ ಆನೆಗಳು ಇದ್ದಾವೆ ಅಂತ ಗೊತ್ತಾದ ಮೇಲೆ ಅವುಗಳನ್ನು ಸ್ಥಾನಕ್ಕೆ ಕರ್ಕೊಂಡು ಬರುವಾಗಂಥ ಸಂದರ್ಭದಲ್ಲಿ ಒಂದಷ್ಟು ಭದ್ರತೆಗಳನ್ನು ಮಾಡಿಕೊಂಡೇ ಬರಬೇಕು. ಆದರೆ ಅಲ್ಲಿ ಆಗಲಿಲ್ಲ. ಯಾಕಂದರೆ ಈ ಕಂಜನ್ ಅನ್ನೋ ಆನೆ ಬರೀ ಇಲ್ಲಿ ಮಾತ್ರ ಅಲ್ಲ, ಈ ಹಿಂದೆ ದಸರಾದಲ್ಲೂ ಕೂಡ ಗಲಾಟೆ ಮಾಡಿತ್ತು. ದಸರಾದಲ್ಲೂ ಕೂಡ ಬೇರೆ ಆನೆಗಳ ಮೇಲೆ ಅಟ್ಯಾಕನ್ನು ಮಾಡಿದಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಅದು ಗೊತ್ತಿದ್ದು ಕೂಡ ಇದನ್ನು ಯಾಕೆ ಹೀಗೆ ಸ್ವೇಚ್ಛೆಯಿಂದ ಓಡಾಡುವ ಹಾಗೆ ಇದನ್ನು ಅಲ್ಲಿ ಜನರು ಅಲ್ಲೆಲ್ಲ ಇದ್ದ ಸಂದರ್ಭದಲ್ಲಿ ಯಾಕೆ ಬಿಡ್ತಾರೆ? ಇದು ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು. ಯಾಕಂದರೆ ಅಲ್ಲಿ ನೋಡಿ, ಪಾರ್ಕಿಂಗಿಗೆ ಹಣ ತಗೊಳ್ತಾರೆ, ಅಲ್ಲಿ ಎಂಟ್ರಿ ಫೀಸ್ ಅಂತ ಹಣ ತಗೊಳ್ತಾರೆ. ಈ ಹಿಂದೆ ಇದ್ದಷ್ಟು ಹಣ ಅಲ್ಲ, ಈಗ ಜಾಸ್ತಿ ಅಮೌಂಟನ್ನು ತಗೊಳ್ತಾರೆ.
ಸರ್ಕಾರ ಇಷ್ಟೆಲ್ಲ ತಗೊಂಡು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲವನ್ನು ಮಾಡ್ತಾ ಇರ್ಬೇಕಾದ್ರೆ ಜನಗಳ ಒಳಗೆ ಹೋದವರ ಜೀವವನ್ನು ಕೂಡ ರಕ್ಷಣೆ ಮಾಡಬೇಕಾದಂಥ ಕೆಲಸ ಹೊಣೆಗಾರಿಕೆ ಅವರದಲ್ವಾ, ಅದನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಅವರದಲ್ವಾ. ಆದರೆ ಅದನ್ನು ಅವರು ಅಲ್ಲಿ ಮಾಡಲಿಲ್ಲ ಅನ್ನೋದು ಭಾಳಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಾಮಾನ್ಯವಾಗಿ ಪ್ರವಾಸಿ ತಾಣ ಅಂತ ಹೇಳಿ ಬಂದಾಗ ಅಲ್ಲಿ ದುಡ್ಡು ತಗೊಳ್ತಾರೆ, ಆದರೆ ಜನಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಲ್ಲಿ ವಿಫಲ ಆಗ್ತದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ರೀಸನನ್ನು ನಾವು ಇಲ್ಲಿ ಕೊಡ್ಬೋದು. ಇನ್ನು ಮುಖ್ಯವಾಗಿ ನಾವಿಲ್ಲಿ ಹೇಳಬೇಕು ಅಂತಂದರೆ, ಈ ಕಾಡಾನೆಗಳ ಪೈಕಿಯಲ್ಲಿ ಈ 2 ಆನೆಗಳಿದಾವಲ್ಲ, ಏನು ಕಂಜನ್ ಅಂತ ನಾವು ಹೇಳ್ತೀವಿ, ಈ ಕಂಜನ್ ಆನೆ ಇದೆಯಲ್ಲ, ಇದು ಸರಿಯಾಗಿ ಪಳಗಿಲ್ಲ ಅನ್ನುವಂಥ ವಿಚಾರ ಕೂಡ ಒಂದು ಚರ್ಚೆಯಲ್ಲಿರುವಂಥದ್ದು. ಭಾಳ ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂದರೆ ಒಬ್ಬರು ಅಲ್ಲಿ ಗೋಪಾಲ ಅಂತ ಹೇಳುವಂತಹ ಒಬ್ಬರು ಕಾವಾಡಿಗರು ಇರ್ತಾರೆ, ಅಂದರೆ ಆನೆಯನ್ನು ನೋಡ್ಕೊಳ್ಳೋರು ಹಿರಿಯರು, ಅವರ ಮಾತನ್ನೆಲ್ಲ ಕೇಳ್ತಾ ಇತ್ತು. ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಆದರೆ ಅವರ ನಿಧನದ ಬಳಿಕ ಎಲ್ಲ ಯಂಗ್ ಮಾವುತರು ಇವರ ಮಾವುತರ ಮಾತನ್ನು ಕೇಳೋದಿಲ್ಲ. ಯಾಕಂದರೆ ಇವ್ರನ್ನ ಒಳಗಡೆ ಕೆಲವು ವಿಚಾರಗಳು ಚರ್ಚೆಗೆ ಬಂದಿರುವ ಪ್ರಕಾರ ಅಥವಾ ಮಾಧ್ಯಮದಲ್ಲಿ ಕೆಲವು ಬಂದಿರೋ ವಿಚಾರ ಪ್ರಕಾರ ನೋಡಿದ್ರೆ ಅಲ್ಲಿಯ ಮೂಲಗಳು ಹೇಳುವಂಥ ಮಾಹಿತಿಯನ್ನು ಕೇಳೋದಾದರೆ ಇವರಿಗೆ ಹೊಂದಾಣಿಕೆಯ ಕೊರತೆ, ಹಿರಿಯ ಮಾವುತರು ಮತ್ತು ಈ ಕಿರಿಯ ಮಾವುತರ ನಡುವೆ ಒಂದಷ್ಟು ಹೊಂದಾಣಿಕೆಯ ಕೊರತೆ ಆಗ್ತಾ ಇದೆ. ಈ ಕೊರತೆಯಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸರಿಯಾಗಿ ಅವರಿಗೆ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ. ಈ ಒಂದು ಆನೆಗಳು ಕೂಡ ಅಷ್ಟೇ, ಒಬ್ಬ ಹಿರಿಯ ಇದ್ದಾಗ ಆತ ಹೇಳಿದಂಥ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಹಿರಿಯರ ಗಮನವಿಲ್ಲದೆ ಸಾಕ್ತಾ ಇದೆಯಾ ಈ ದುಬಾರೆಯಲ್ಲಿ ಅನ್ನುವಂಥದ್ದು ಡೌಟ್ಸು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ನಾವು ನೋಡೋ ಪ್ರಕಾರ ಅಲ್ಲಿ ಹೆಚ್ಚಿನ ಜನರಿಗೆ ಮಾವುತರಿಗೆ ಈ ಕಾವಾಡಿಗರಿಗೆ ಏನು ಬರ್ತಾರೆ, ಆನೆಯನ್ನು ಸ್ನಾನ ಮಾಡಿಸ್ಕೊಂಡು ಬರಲಿಕ್ಕೆ ಬರ್ತಾರೆ, ಅವರಿಗೆಲ್ಲ ಹಣ ಕೊಡೋದು ಅಥವಾ ಅವರಿಗೆಲ್ಲರಿಗೂ ಕೂಡ ಈ ಪ್ರವಾಸಿಗರು ದುಡ್ಡು ಕೊಡೋದು, ಆನೆಗಳ ಜೊತೆ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದು, ಸ್ನಾನ ಮಾಡಿಸೋದು, ಇದೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇದು ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಧ್ಯದಲ್ಲಿ ಏನೋ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅನ್ನುವಂಥದ್ದು ಕೂಡ ದೊಡ್ಡದಾಗಿ ಕಾಣ್ತಾ ಇದೆ. ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತ ನಾವು ಹೇಳ್ತೇವೆ. ತುಳಸಿ ಅನ್ನೋರ ಜೀವ ಹೋದ ನಂತರ ಈಗ ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಒಂದು ಕಾನೂನನ್ನು ತರಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದಿದೆ. ಜಸ್ಟ್ ಇಷ್ಟೇ ಮಾಡಿದ್ದಾರೆ. ಇನ್ನು ಮುಂದೆ ವನ್ಯಜೀವಿಗಳಿಂದ ನಾವು ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳುವ ಅಂತ ಹೇಳುವಂತಹ ಒಂದು ವಿಚಾರಕ್ಕೆ ಈಶ್ವರ ಖಂಡ್ರೆ ಅವರು ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಾಣಿಗಳಿಗೆ ನೀವೇನೇನು ತಿನ್ನಿಸ್ತಾ ಇದ್ದೀರಿ, ಇದುವರೆಗೆ ಬೆಲ್ಲ ಕೊಡ್ತಾ ಇದ್ದೀರಿ ಅಥವಾ ಅದಕ್ಕೆ ಹುಲ್ಲು ಕೊಡ್ತಾ ಇದ್ದೀರಿ ಆನೆಗೆ, ಅಥವಾ ಏನೋ ಬೈ ಹುಲ್ಲುಗಳನ್ನು ಸಂಗ್ರಹ ಮಾಡಿ ಕೊಡ್ತಾ ಇದ್ದೀರಿ, ಇನ್ನು ಮುಂದೆ ಕೊಡಬೇಡಿ. ಇದಾಗಿದೆ. ಇದಾದ ನಂತರ ಈಗ ಬಿಸಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಬಹುಶಃ ಈ ಆನೆಗಳಿಂದ ಅಪಾಯ ಇದೆ ಅಂತ ಗೊತ್ತಿದ್ದು ಕೂಡ ನೀವು ಈ ರೀತಿಯ ಕ್ರಮವನ್ನು ಈಗ ತೆಗೆದುಕೊಳ್ತಾ ಇದ್ದೀರಿ. ಮುಂಚೆನೇ ತೆಗೆದುಕೊಂಡಿದ್ದಾರೆ. ದಸರಾದಲ್ಲಿ ಇದು ಗಲಾಟೆ ಮಾಡಿದಾಗಲೇ ಇದನ್ನು ದುಬಾರೆಗೆ ನೀವು ಕಳಿಸುವ ಸಂದರ್ಭದಲ್ಲಿ ನೀವು ಇದರ ವಿಚಾರವನ್ನು ತೆಗೆದುಕೊಂಡಿದ್ದರೆ ಸಚಿವರೇ, ಬಹುತೇಕ ಇಂಥ ಒಂದು ಜೀವ ಹೋಗಲಿಕ್ಕೆ ಇವತ್ತು ಆಸ್ಪದ ಆಗ್ತಾ ಇರಲಿಲ್ಲ ಅಂತ ನಾನು ಅಂದ್ಕೋತೀನಿ. ಅಷ್ಟೆಲ್ಲ ಪುಂಡಾಟಿಕೆ ಮಾಡಿದಿರುವ ಆನೆಯನ್ನು ಅಲ್ಲಿ ಇಟ್ಟಿದ್ದು ತಪ್ಪಲ್ಲ, ಅದನ್ನು ಜನಗಳ ಮಧ್ಯೆ ಬಿಟ್ಟಿದ್ದು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾ ಇರೋದು. ನೀರಿಗೋಸ್ಕರ ಸ್ನಾನಕ್ಕೆ ಬರ್ತಾ ಇದೆ, ಎಲ್ಲರೂ ಜನರು ಅಲ್ಲೇ ಓಡಾಡ್ತಾ ಇರ್ತಾರೆ, ಅಂಥ ಜಾಗದಲ್ಲಿ ಆ ಆನೆಯನ್ನು ಕಂಜನ್ ಆನೆಯನ್ನು ಬಿಟ್ಟಿದ್ದೀರಿ. ಅಷ್ಟು ಪುಂಡಾಟಿಕೆ ಮಾಡಿದೆ. ಏನೋ ಅದು ಇಷ್ಟರವರೆಗೆ ಸಾಧು ಇತ್ತು, ಏನು ತೊಂದರೆ ಇರಲಿಲ್ಲ, ಸಡನ್ ಹೆಂಗೆ ಮಾಡ್ತು ಅಂತ ಹೇಳಿದ್ರೆ ನಾವು ಒಪ್ಕೊಳ್ಬೋದು. ಅದ್ರ ಮೇಲೆ ಕಂಪ್ಲೇಂಟ್ ಇದೆ, ಸುಮಾರು ಸಲ ಅದು ಆ ಥರ ಮಾಡಿದೆ, ಬಿಹೇವ್ ಮಾಡಿದೆ, ಜನಗಳ ಮೇಲೆ ಪೋಖ್ರಿ ದಾಳಿಗಳನ್ನು ಮಾಡುವಂಥ ಅಪಾಯಕಾರಿ ಆನೆ ಅಂತ ಗೊತ್ತಿದ್ರೂ ಕೂಡ ಜನಗಳ ಮಧ್ಯೆನೇ ನೀವು ಬಿಟ್ಟಿದ್ದೀರಿ ಅಂತ ಆದರೆ ನಿಜಕ್ಕೂ ಕೂಡ ಇದು ಇಡೀ ವ್ಯವಸ್ಥೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರು ಅದಕ್ಕೆ ಹೊಣೆ ಅಂತ ಹೇಳಿದ್ರೆ, ಯಾರೆಲ್ಲ ದುಬಾರೆಯ ನಿರ್ವಹಣೆಯ ಇದರಲ್ಲಿ ಇದ್ದೀರಿ ನೀವೆಲ್ಲರೂ ಕೂಡ ಇದಕ್ಕೆ ಹೊಣೆ ಆಗ್ತೀರಿ. ಈ ಹಿಂದಿನ ಪ್ರೀವಿಯಸ್ ಘಟನೆಗಳನ್ನು ನೋಡಿ ಅದರ ಮೇಲೆ ಒಂದು ನಿಮಗೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ, ಅಲ್ಲಿ ಅವ್ಯವಸ್ಥೆಯನ್ನು ಮಾಡಿದ್ದೀರಿ ಅಂತಾದರೆ ಪ್ರವಾಸಿಗರು ಯಾವ ಧೈರ್ಯ ಇಟ್ಕೊಂಡು ದುಡ್ಡು ಕೊಟ್ಕೊಂಡು ಬರಬೇಕು? ತಮ್ಮ ಜೀವನ ಕಳ್ಕೊಳ್ಳಿಕ್ಕೆ ಅಲ್ಲಿ ದುಡ್ಡು ಕೊಡಬೇಕಾ ಬಂದು? ಈ ಥರದ ವಿಚಾರಗಳು ಜನ ಇವತ್ತು ಮಾತಾಡ್ತಾ ಇದ್ದಾರೆ. ಕೊಡಗು ಅಂದರೆ ಏನು? ಪ್ರವಾಸಿಗರಿಗೆ, ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾದಂತಹ ಒಂದು ಸ್ಥಳ, ಜನರಿಗೆ ಅತ್ಯಂತ ಹೆಚ್ಚು ಇಷ್ಟವಾದಂಥ ಸ್ಥಳ. ಯಾಕಂದರೆ ನಾವು ದಕ್ಷಿಣದ ಕಾಶ್ಮೀರ ಅಂತ ಹೇಳ್ತೇವೆ, ಅದು ಕೊಡಗನ್ನು. ಯಾಕಂತಂದರೆ ಕೊಡಗಲ್ಲಿ ಬಂದರೆ ಅಷ್ಟು ಖುಷಿ ಇರುತ್ತೆ. ಅದು ಮಳೆಗಾಲದ ಸಮಯದಲ್ಲಂತೂ ಕೊಡಗು ವಂಡರ್ಫುಲ್ ಅಂತ ನಾವು ಹೇಳ್ತೇವೆ. ಅಂಥ ಸ್ಥಳದಲ್ಲಿರುವಂತಹ ಒಂದು ದುಬಾರೆ ಅಂತಹ ಒಂದು ಒಳ್ಳೆಯ ತಾಣವನ್ನು ಇವತ್ತು ನಮ್ಮ ಪ್ರವಾಸಿಗರೆಲ್ಲರೂ ಬಂದು ಎಂಜಾಯ್ ಮಾಡ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ, ಈಗ ಶಾಲೆ ಸ್ಟಾರ್ಟ್ ಆಗಲಿಕ್ಕೆ ಇನ್ನೇನು ದಿನಗಳಿದ್ದಾವೆ, ಪೇರೆಂಟ್ಸ್ ಬೇಗ ಮಕ್ಕಳನ್ನೆಲ್ಲ ಕರ್ಕೊಂಡು ಬರುವಂತಹ ಜಾಗ, ಅಂಥ ಜಾಗದಲ್ಲಿ ಇವತ್ತು ಈ ರೀತಿ ಅವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ ಮನಸ್ಸಿಗೆ ಬಹಳ ನೋವಾಗುತ್ತೆ. ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.